ತಾರಕಕ್ಕೇರ್ತಾ ಇದೆ ಬಳ್ಳಾರಿ ಮಾಜಿ ದೋಸ್ತಿಗಳ ರಾಜಕೀಯ ಸಮರ. ಗಾಲಿರೆಡ್ಡಿ ವಿರುದ್ಧವಾಗಿ ಬಳ್ಳಾರಿ ಬುಲ್ಲೋಡು ಸಿಡಿದೆದ್ದಿದ್ದಾರೆ. ಒಂದೇ ಸಮಯಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರೆಡ್ಡಿ ಹಾಗೆ ರಾಮುಲು. ಬಳ್ಳಾರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಶ್ರೀರಾಮುಲು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನ 12 ಗಂಟೆಗೆ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ನಿನ್ನೆ TV9 ನಲ್ಲಿ ದುಃಖ ಹೇಳ್ಕೊಂಡ್ರು ಶ್ರೀರಾಮುಲು ಅವರು. ಸುದೀರ್ಘವಾಗಿ ಮಾತನಾಡಿದ್ರು ಕೂಡ. ಕೋರ್ ಕಮಿಟಿ ಸಭೆಯಲ್ಲಿ ಏನಾಯ್ತು, ಅದರಿಂದ ತನಗೇನ್ ನೋವಾಗಿದೆ, ನಾನೇನ್ ಮಾಡ್ತೀನಿ ಅಂತ. ಆಮೇಲೆ ನೇರವಾಗಿ ರೆಡ್ಡಿ ಅವ್ರ ಕಡೆಗೇನೆ ಬೊಟ್ಟು ಮಾಡಿ ತೋರಿಸಿದ್ರು, ಇವರೇ ಇದೆಲ್ಲದಕ್ಕೂ ಕಾರಣ ಅಂತ. ಸೋಲಿಗೆ ನನ್ನನ್ನ ಕಾರಣ ಮಾಡಿದ್ದಾರೆ ಅಂತ ರಾಮುಲು ಅವರು ಬೇಸರ ವ್ಯಕ್ತಪಡಿಸಿದ್ರು. ರಾಜಕೀಯವಾಗಿ ನನ್ನನ್ನ ಮುಗಿಸೋದಕ್ಕೆ ರೆಡ್ಡಿ ಯತ್ನಿಸಿದ್ದಾರೆ ಅಂತ ಶ್ರೀರಾಮುಲು ನೇರವಾಗಿ ಹೆಸರು ಹೇಳಿದ್ರು. ಇಂಡೈರೆಕ್ಟ್ ಆಗಿರುವಂತ ಮಾತುಗಳೆಲ್ಲ ಇದು. ನೇರವಾಗಿನೇ ಹೇಳ್ತಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ಬೇಕು, ಜೊತೆಗೆ ಅವ್ರಿಗೆ ಅವ್ರು ಹೇಳಿದ್ದೇ ಆಗಬೇಕು ಅನ್ನುವಂಥದ್ದಿದೆ ಅನ್ನುವಂಥದ್ದಾಗಿ ಅವರು ಹಿಂದೆ ಅತ್ಯಾಪ್ತರಾಗಿದ್ದವರು, ಸ್ನೇಹಿತರಾಗಿದ್ದವರು, ಸಹೋದರರ ರೀತಿ ಇದ್ದವರು. ನಿನ್ನೆ ದಿನ ಶ್ರೀರಾಮುಲು ಅವರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರೇ ಇದೆಲ್ಲದಕ್ಕೂ ಕೂಡ ಕಾರಣ ಅನ್ನೋದಾಗಿ ಮನಬಿಚ್ಚಿ TV9 ಜೊತೆ ಮಾತನಾಡ್ತಾರೆ. ಈ ಹಿಂದೆ ಇದ್ದಂತ ಗುಸುಗುಸು ಮಾತುಗಳಿತ್ತಲ್ಲ, ಅವರಿಬ್ರು ಮಾತನಾಡ್ತಾ ಇಲ್ವಂತೆ, ಏನೋ ಅಸಮಾಧಾನ ಇರ್ಬೋದು ಇಬ್ಬರ ನಡುವೆ, ಇವೆಲ್ಲ ಅಂತೆ ಕಂತೆಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ರು. ಜೊತೆಗೆ ಕೋರ್ ಕಮಿಟಿಯಲ್ಲಾದಂತ ಅಷ್ಟು ಬೆಳವಣಿಗೆಗಳಿಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಅನ್ನೋದಾಗಿಯೂ ಕೂಡ ಹೇಳಿದ್ರು. ಶ್ರೀರಾಮುಲು ಅವರಿಂದಲೇ ಸಂಡೂರಿನಲ್ಲಿ ನಾವು ಸೋತಿದ್ದೇವೆ. ನೋಡಿ ಸರ್, ನನ್ನಿಂದ ಸೋತಿದೆ ಎಂದು ಹೇಗೆ ನೀವು ಆರೋಪ ಮಾಡುತ್ತೀರಿ? ಕೋರ್ ಕಮಿಟಿ ಸಭೆಯ ದೃಶ್ಯಗಳಿದೆಲ್ಲವೂ ಕೂಡ ಇಷ್ಟೊಂದು ಜನ ನಾಯಕರು ಇದ್ರು ಕೋರ್ ಕಮಿಟಿ ಸಭೆಯಲ್ಲಿ. ಆದರೆ ಶ್ರೀರಾಮುಲು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು, ಬಹುಶಃ ಅವರು ನಿರೀಕ್ಷಣೆ ಮಾಡಿರಲಿಲ್ಲ, ಸಂಡೂರ್ನ ಸೋಲಿನ ಒಂದು ಆರೋಪ ತನ್ನ ಮೇಲೆ ಬಂದು ಬಿಡುತ್ತೆ, ಅದಕ್ಕೆ ಜವಾಬ್ದಾರಿ ನಾನು ಅಂತ ರಾಧಾ ಮೋಹನ್ ದಾಸ್ ಅವರ ಬಾಯಲ್ಲಿ ಅಂತ ಮಾತುಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆ ಶ್ರೀರಾಮುಲು ಅವ್ರಿಗೆ ಇರಲಿಲ್ಲ. ಏನಂತ ಹೇಳಿದ್ರೆ ಅವ್ರು ಅನ್ಕೊಂಡಿದ್ದೇ ನಡಿಬೇಕಂದ್ರೆ ನಾವು ಏನಂತ ಹೇಳ್ತೀವಿ, ನಾವು ಅವ್ರಿಗೆ ಪಾರ್ಟಿ ಅನ್ಕೊಂಡಂತ ಪ್ರಕಾರ ನಡೀತೀವಾಗ್ಲಿ, ಯಾರೋ ವ್ಯಕ್ತಿ ಅನ್ಕೊಂಡಿದ್ ಪ್ರಕಾರ ನಾವ್ ಹೆಂಗ್ ನಡೀಕ್ ಸಾಧ್ಯ ಆಗುತ್ತೆ? ಯಾವತ್ತು ಕೂಡ ನಾವು ಅವ್ರು ಒಳ್ಳೆತನ ಬಯಸಿದಂತವ್ರು, ಜನಾರ್ದನ್ ರೆಡ್ಡಿ ಅವ್ರು ನಾವ್ ಯಾವತ್ತು ಕೆಟ್ಟ ಬಯಸಿದಂತವ್ರು ಅಲ್ಲ. ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ರ ಅಂದ್ರೆ ನಮ್ಗೇನೋ ಒಂದು ಗೊತ್ತಾಗಿಲ್ಲ. ಯಾಕೆ ಈ ರೀತಿ ನಮ್ ಬಗ್ಗೆ ಚಾಡಿಗಳು ಹೇಳ್ಕೊಂತ, ನಮ್ ಬಗ್ಗೆ ಸುಳ್ಳು ಆರೋಪಣೆಗಳು ಮಾಡ್ಕೊಂತ, ನಮ್ಮನ್ನ ಯಾಕೆ ರಾಜಕಾರಣವಾಗಿ ಏನೋ ಸೋತಿದ್ಕೋಸ್ಕರವಾಗಿ ಇಲ್ಲೇ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲಾರ ಹತ್ರ ಕೆಟ್ಟದಾಗಿ ಹೇಳ್ಕೊಂಡು ಹೋಗೋದು, ಯಾಕೆ ಹಂಗ ಮಾಡ್ತಾ ಇದನ್ನು ನಮ್ಗಂತೂ ಒಂದು ಗೊತ್ತಿಲ್ಲ.